ಏನಮ್ಮ ಜಾನ್ಕಮ್ಮ, ಎಲ್ಲಿ ನಿಮ್ಮ ಮಕ್ಕಳಿನ್ನೂ ಕಾಣಿಸ್ತಾನೆ ಇಲ್ಲ? ಅಲ್ಲಮ್ಮ, ನಾನು ನಿಂಗೆ ಅಷ್ಟು ಸಾರಿ ಹೇಳಿದ್ನಲ್ಲ, ಬೆಳಗ್ಗೆ ಪೂಜೆ ಬೇಗ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಬಂದಿರಬೇಕು ಅಂತ. ಹಾ, ಎಲ್ಲ ಇಲ್ಲೇ ಇದ್ದಾರೆ ಚಕ್ರೆ, ಎಲ್ಲ ರೆಡಿ ಆಗ್ತಿದ್ದಾರೆ. ಇನ್ನೇನು 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಆಗಲಿ ಆಗಲಿ, ಸ್ವಲ್ಪ ಬೇಗ ಬೇಗ ತಯಾರಾಗಿ ಬರೋದು ಕೇಳಮ್ಮ. ಆಯ್ತು ಚಕ್ರೆ, ಬಂದ್ಬಿಡ್ತಾರೆ, ಬೇಗ ಬಂದ್ಬಿಡ್ತಾರೆ. ಅದಕ್ಕೆ ಒಂಚೂರು ಹೋಗಿ ನೋಡಬಾರ್ದಾ ಮಕ್ಕಳು ರೆಡಿ ಆದರೆ ಏನೋ? ಬೆಳಗ್ಗೆನೇ ಹೇಳಿದ್ರಿ ರೆಡಿ ಆಗ್ರಿ ಬೇಗ ಬೇಗ ಅಂತ. ಅದನ್ನು ಬಿಟ್ಟು ಅದು ಇಲ್ಲ ಅಂತ ನೆಪ್ಪಾಗಿ ಕೂತ್ಕೊಂಡಿದ್ದಾರೆ ನೋಡಿ. ಚಕ್ರೆ ಬೇರೆ ಪೂಜೆಗೆ ಸಮಯ ಆಯಿತು ಅಂತಿದ್ದಾರೆ. ಅದಕ್ಕೆ ಸ್ವಲ್ಪ ಹೋಗಿ ನೋಡ್ರಿ. ಅಯ್ಯೋ ಅದಕ್ಕೆ ದಯವಿಟ್ಟು ನನ್ನ ಮಾತ್ರ ಮೇಲೆ ಎದ್ದೇಳಬೇಡಿ ಅಂತ ಹೇಳೋಕ್ಕೆ ಹೋಗ್ಬೇಡಿ. ನಾನು ಅಚ್ಚುಕಟ್ಟಾಗಿ ಕೂತ್ಕೊಂಡ್ಬಿಡ್ತೀನಿ, ಹಾಗಾಗಿ ಎದ್ದೇಳೋಕ್ಕೆಲ್ಲ ಆಗಲ್ಲ ನನಗೆ. ಇನ್ನೇನು ಬರ್ತಾರೆ ಬಿಡಿ, ಪಾಪ ಮಕ್ಕಳು. ಲೇ ಜಾನಕಿ, ನನ್ನ ತಂಗಿನ ತಿರುಗಿ ನೋಡ್ದ? ಅಲ್ಲ, ಅವಳು ಕುಂತಿರೋ ಸ್ಟೈಲ್ ನೋಡಿದ್ಯಾ? ಹಾಂ, ಅಯ್ಯೋ ಸುಮ್ಮನಿರ್ರಿ, ಕೇಳಿಸ್ಕೊಂಡ್ಬಿಟ್ಟಾರು. ಅಲ್ಲ ರೀ, ಅವತ್ತು ಬಟ್ಟೆ ಅಂಗಡಿಲಿ ಈ ಸೀರೆ ನನಗೆ ಬೇಡ ಬೇಡ ಅಂತಿದ್ರು. ನೋಡಿದ್ರ ಇವಾಗ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಮ್ಯಾಚಿಂಗ್ ಬಳೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಿದಾರಲ್ವಾ? ಅಮ್ಮ, ನಾನು ರೆಡಿ ಆಗಿದ್ದೀನಿ. ನೀನೇ ರೆಡಿ ಆಗಿಬಿಟ್ಟೆ, ಆದರೆ ನಿನ್ನ ತಂಗಿ ಎಲ್ಲಮ್ಮ? ಅವಳು ಹತ್ರ ಹೋಗಲಿ, ನಿನ್ನ ಗಂಡ ಎಲ್ಲೇ? ಅಮ್ಮ, ಅವ್ರು ಇನ್ನೂ ಬಂದಿಲ್ಲಮ್ಮ, ಸ್ನಾನ ಮಾಡ್ತಿದಾರಂತೆ, ಬರ್ತೀನಂತ ಅಂದರು. ಪೂಜೆಗೆ ಬೇರೆ ಟೈಮ್ ಆಯಿತು ಕಣೆ. ಒಂದು ಕೆಲಸ ಮಾಡು, ಫೋನ್ ಮಾಡಿ ಬೇಗ ಬರೋದು ಕೇಳು, ಆಯಿತಾ? ನೋಡಮ್ಮ, ಸಮಯ ಇನ್ನೂ ಅರ್ಧ ಗಂಟೆ ಇದೆ, ಹಾಗಾಗಿ ಪರವಾಗಿಲ್ಲ, ಆರಾಮಾಗಿ ತಯಾರಾಗಿ ಬರಲಿ. ಯಾಕೆ ನಾನು ಬೇಗ ಬೇಗ ಅರ್ಜೆಂಟ್ ಮಾಡ್ತೀನಿ ಅಂದರೆ, ಹೆಣ್ಮಕ್ಳು ನಿಮಗೆ ಗೊತ್ತಲ್ಲ, ತಯಾರಾಗೋದು ತುಂಬ ಸಮಯ ತಗೊತಾರೆ, ಅದಕ್ಕೆ ಹಂಗಂದೆ. ಪರವಾಗಿಲ್ಲ, ಇನ್ನೂ ಅರ್ಧ ಗಂಟೆ ಸಮಯ ಇದೆ ನಮಗೆ. ಸರಿಮ್ಮ, ನಾನೇ ಹೋಗಿ ಬೇಗ ಕರ್ಕೊಬಂದ್ಬಿಡ್ತೀನಿ, ಆಯಿತಾ? ಸರಿ, ಬೇಗ ಹೋಗು. ಅಪ್ಪ ನೋಡು, ನನ್ನ ಸೀರೆ ಆಗಿದೆ, ಚೆನ್ನಾಗಿದೆ ತಾನೇ? ಹ್ಞೂ ಮಗಳೇ, ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಾ ಕುತ್ಕೋ ಬಾ. ಹಂಗಂದ್ರೆ ಇಲ್ಲಿ ಮನೋಜ ಕಾಣಿಸ್ತಿಲ್ಲ? ಅವ್ನು ಬರ್ತಾವನಪ್ಪ. ನೋಡ್ದ ನಮ್ಮತ್ತೆ ಹೆಂಗೆ ಕುತ್ಕೊಂಡ್ಬಿಟ್ಟವ್ರೆ, ಬಂದ್ಬಿಟ್ಟು ಅಚ್ಚುಕಟ್ಟಾಗಿ. ಅತ್ತೆ, ಏನು ಸಮಾಚಾರ ಅಂತ? ನನ್ನ ಸಮಾಚಾರ ಇರಲಿ, ಎಲ್ಲೇ ನಿನ್ನ ಗಂಡ ಕಾಣಿಸ್ತಾನೆ ಇಲ್ಲ? ಪೂಜೆ ಗೊತ್ತಾಯ್ತು. ನೋಡಿ ಹಿಂದೆ ಬರ್ತಾ ಇದ್ದಾನೆ. ಹಾಂ ಮಾವ, ನಾನು ಬಂದೆ. ಇವಳು ಇರೇ ಅಂತೀನಿ, ಹಾಗೆ ಬಂದೇ ಬಿಟ್ಲು. ಓ, ಬಂದ್ಯಪ್ಪ, ಬಾ. ಮಾವ, ನಾನು ನಿಮ್ಗೇನು ಹೇಳಿದ್ದು? ಶರ್ಟು ಪಂಚೆ ಹಾಕೋಬೇಕಂತಾನೆ. ನೀವು ನೋಡಿದ್ರೆ ಇನ್ನೂ ಅದೇ ಬಟ್ಟಲಿದ್ದೀರಾ? ಅಯ್ಯೋ, ನಾನು ಹೇಳಿದೆ, ಅದು ಪೂಜೆ ಕುತ್ಕೋಬೇಕಲ್ಲ, ಅದಕ್ಕೆ ಇದೇ ಬಟ್ಟೆ ಇರಲಿ ಅಂದ್ಲು. ಆಮೇಲೆ ಪೂಜೆ ಆದ್ಮೇಲೆ ಹಾಕೋತಾರೆ ಬಿಡಪ್ಪ. ಬಾ ಕುತ್ಕೋ ಬಾ. ಸರಿಮ್ಮ. ಶರತ್ ಏನೋ ಕಾಣಿಸ್ತಿಲ್ವಲ್ಲ? ಅವನಿನ್ನೂ ಬಂದೇ ಇಲ್ವಾ? ಹಾಂ, ಬಂದಿರಬೇಕಿತ್ತಲ್ಲ. ಫೋನ್ ಮಾಡಿದ್ದೆ ಬರ್ತೀನಿ ಬಾರು ಅಂತ, ಇನ್ನೂ ಬಂದಿಲ್ವಾ? ಅತ್ತೆ, ಎಲ್ಲಿ ಮಾಂಸ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ, ನೀನು ಇವಾಗ ಬಂದೇನಪ್ಪ. ಅವಳು ನೋಡಿಕೊಂಡು ನಿಮ್ಮ ಮನೆಗೆ ಬಂದ್ಲಲ್ಲ? ಹೌದಾ? ಲೋ ಶರತ್ತ, ನಂದೊಂದು ಡ್ರೆಸ್ಸು ಪಕ್ಕ ಮ್ಯಾಚ್ ಆಗುತ್ತೆ ನೋಡು. ಹೌದು, ಮತ್ತೆ ಮ್ಯಾಚ್ ಆಗಬೇಕಂತ ತಾನೇ ನಾವು ಸೇಮ್ ತಗೊಂಡಿದ್ದು. ಆದರೆ ಮಾವ ಒಬ್ಬರು ಮಾತ್ರ ಮಿಸ್ಸು ನೋಡು. ಹಾಕೋತಾರಂತೆ ಬಿಡೋ, ಪರವಾಗಿಲ್ಲ. ಸರಿ, ಚಕ್ರೆ, ನಮ್ಮ ಮಕ್ಕಳಿಬ್ಬರು ಬಂದರು, ಪೂಜೆ ತಯಾರಿ ಮಾಡ್ಕೊಳ್ಳೋಣವಾ? ಹಾಂ, ಆಗ್ಬೋದು. ಸರಿ. ಅಮ್ಮ, ಪೂಜೆ ಮಾಡೋಕ್ಕೆ ಇನ್ನೂ ಟೈಮ್ ಇದ್ದರೆ ನಾನೊಂದು ಅರ್ಧ ಗಂಟೆ ಬರ್ತೀನಮ್ಮ. ಅದು ಊಟದಲ್ಲಿ ಫೋನ್ ಮಾಡಿದ್ರು, ಅವ್ರಿಗೆ ಅಡ್ರೆಸ್ ಸರಿಯಾಗಿ ಸಿಕ್ಕಿಲ್ಲಂತೆ, ಹಾಗಾಗಿ ನಾನು ನೋಡ್ಕೊಬರ್ತೀನಿ, ಸರಿನಾ? ಹೌದಮ್ಮ, ಸರಿ, ಹಾಗೆ ಮಾಡು, ಹೋಗು. ಮಾನ್ಸ, ಒಂದು ಕೆಲಸ ಮಾಡು, ಆ ರೂಮಲ್ಲಿ ಅಷ್ಟಾಂಗ ಕೊಡೋದಕ್ಕೆಲ್ಲ ನಾನು ತಟ್ಟೆ ರೆಡಿ ಮಾಡಿದ್ದೀನಿ, ಅದು ಸರಿಯಾಗಿದೆ ಅಂತ ಸ್ವಲ್ಪ ನೋಡ್ಕೊಬರೋಕೆ ಹೋಗಿ. ಆಯ್ತಮ್ಮ. ಏನಪ್ಪ ಸಮಾಚಾರ? ನೆನ್ನೆಲ್ಲೋ ಹೋಗಿದ್ದಂತಲ್ಲ, ಏನು ವಿಷಯ? ನೆನ್ನೆ ಹೋಗಿದ್ದೆ, ನಿಂತ ಹೇಳಿದ್ದು, ನಾನೆಲ್ಲೂ ಹೋಗಿಲ್ವಲ್ಲ? ಜಮೀನು ಹತ್ರ ಹೋಗಿದ್ದೆ ಅಂತಲ್ಲ, ಏನು ವಿಷಯ ಅಂತ ಕೇಳಿದೆ. ಅದೆಲ್ಲ ಏನಿಲ್ಲ ಬಿಡ್ಮಾರಯ್ಯ, ನಂದಿಲ್ಲಿ ನಿಂದು ಹೆಂಗಿದೆ ಕೆಲಸ? ಆರಾಮ? ಆರಾಮ ಅಂತ ಕೇಳ್ತೀಯಲ್ಲ. ನಂಗೆ ಯಾವ್ದಾನ ಕೆಲಸ ಸಿಗುತ್ತಾ ಅಂತ ಕಾಯ್ತಾ ಇದ್ದೀನಿ ಕಣೋ. ಒಂದು ವೇಳೆ ಕೆಲಸ ಸಿಕ್ಬಿಟ್ರೆ ಸಾಕನ್ಸ್ಬಿಟ್ಟಿದೆ. ಅಲ್ಲ ಕಣೋ, ಕೆಲಸ ಸಿಗಬೇಕು, ಒಪ್ಕೋತೀನಿ. ಇವಾಗ ನೀನು ಮಾಡ್ತಿರೋ ಕೆಲಸದಲ್ಲಿ ಏನು ತೊಂದರೆ ಆಗಿದೆ? ಚೆನ್ನಾಗೇ ಇದೆಯಲ್ಲ? ತೊಂದರೆ ಅಂತೆಲ್ಲ ಏನೂ ಇಲ್ಲ ಕಣೋ, ಆದರೂ ಕೆಲಸ ಸಿಗಬೇಕು. ಆಗಲಿ ಬಿಡು, ಹಾಗೆ ಆಗಲಿ. ಎಲ್ಲಪ್ಪ, ನೀನು ಹೆಂಡತಿ ಕಾಣಿಸ್ತಾನೆ ಇಲ್ಲ? ಇಲ್ಲೆಲ್ಲ ಇರ್ತಾಳೆ ಕಣ. ಅಮ್ಮ, ಅಣ್ಣ ಅದಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ, ಇನ್ನೂ ಬಂದಿಲ್ವಾ ಅವರು?
ಇನ್ನೂ ಇಲ್ಲ ಕಣೋ, ಫೋನ್ ಮಾಡಿದ್ಲು ನಿಮ್ಮ ಅದಕ್ಕೆ ಬರ್ತಾ ಇದ್ದಾಳಂತೆ. ಓ ಹೌದಾ, ನಿಮ್ಮ ಅಣ್ಣದಕ್ಕೆ ಬರ್ತಾಯಿದ್ದಾರಾ? ಹ್ಞೂ ಕಣ, ಮೊನ್ನೆ ಬಂದಿದ್ದರು. ಹಾಗಾಗಿ ಅತ್ತೆ ಮಾವ ಕರೆದ್ರಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಅಣ್ಣಂದು ಒಳ್ಳೆ ಬಿಸ್ನೆಸ್ ಅಲ್ವೇನೋ, ಚೆನ್ನಾಗಿ ನಡೀತಾ ಇರ್ಬೇಕು ಅನಿಸುತ್ತೆ. ಚೆನ್ನಾಗಿ ನಡೀತಾ ಇದೆ ಕಣೋ, ಆದರೆ ನಮ್ಮ ಅಣ್ಣ ಅಂತಿದ್ದ ಇನ್ನೂ ಸ್ವಲ್ಪ ಕೆಲಸ ಇದೆಯಂತೆ, ಅದೆಲ್ಲ ಮಾಡಿದ್ಮೇಲೆ ನೋಡಬೇಕು ಅಂತಿದ್ದಪ್ಪ. ಶರತ, ಅದು ನಾನು ಹತ್ರ ಏನೋ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಕಣೋ. ಕೇಳು, ನನ್ನ ಕೇಳೋಕ್ಕೆ ಸಂಕೋಚ ನಿನಗೆ? ಸಂಕೋಚ ಅಂತೆಲ್ಲ ಏನೂ ಇಲ್ಲ. ನೀನು ಮೊನ್ನೆ ಒಂದು ಕೆಲ್ಸಕ್ಕೆ ಹೋಗಿದೆಯಲ್ಲ, ಅದೇ ಕಣೋ ಇಂಟರ್ವ್ಯೂಗೆ, ಅಲ್ಲಿ ಏನಂತ ಹೇಳಿದ್ರು ಹೇಳಿ ನಿನಗೆ? ಎಲ್ಲೋ ನಾನು 2-3 ಕಡೆ ಇಂಟರ್ವ್ಯೂಗೆ ಹೋಗಿದ್ದೀನಿ. ನೀನು ಅದ್ರಲ್ಲಿ ಯಾವ್ದು ಕೇಳ್ತಿದ್ಯಾ? ಅದೇ ಕಣೋ, SP ಕ್ರಿಯೇಷನ್ಸ್ ಅಂತ ಒಂದು ಕಂಪ್ನಿ ಇದೆಯಲ್ಲೋ, ಅದ್ರ ಪಕ್ಕ ಹೋಗಿದ್ದೀರ ನೀನು? ಹಾಂ, ಅಲ್ಲ, ಅಲ್ಲಿ ಲೇಡೀಸ್ಗೆ ಅಷ್ಟೇ ಅಂತ ಕಣೋ ಕೆಲಸ, ಅದು ಜೆಂಟ್ಸ್ಗೆ ಅದ್ರಲ್ಲ ಅಂತ ಅಂದ್ಬಿಟ್ರು. ಅದಕ್ಕೆ ಬಂದುಬಿಟ್ಟೆ. ಯಾಕೆ ಹೇಳ್ತಿದ್ಯಾ? ಅಲ್ಲ, ನನಗೆ ಅವತ್ತು ನೆನಪಾಯಿತು, ನೀನು ಈ ಮಾತಂಗೆ ಅವತ್ತು ಹೇಳಿದೆಯಲ್ಲ, ಹೆಣ್ಮಕ್ಳಿಗೆ ಅಷ್ಟೇ ಕಣೋ, ಗಂಡು ಮಕ್ಳಿಗೆ ಕೆಲಸ ಕೊಡಲ್ವಂತೆ ಅಂತ. ಅದಕ್ಕೆ ಕೇಳಿದೆ, ಅದು ಅದೇ ಅಡ್ರೆಸ್ ತಾನೇ? ಹೌದಪ್ಪ, ಅದೇ ಅಡ್ರೆಸ್ಸೇ. ಸರಿ, ನಿನಗೇನಕ್ಕೆ ಇವಾಗ ಅಂತ? ಯಾಕೆ ತನುನ ಕೆಲಸ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹೇಗೆ? ತನು ಕೆಲ್ಸಕ್ಕೆ ಹೋದರೆ ಮುಗಿದು ಕತೆ. ಇಷ್ಟುಗಳು ಕೆಲ್ಸಕ್ಕೆ ಹೋಗೋಕ್ಕೆ ಓದಿಲ್ವಲ್ಲೋ, ಮೆತ್ತಗೆ ಮಾತಾಡಪ್ಪ, ಕೇಳಿಸ್ಕೊಂಬಿಟ್ಟಳು ಅಷ್ಟೇ. ಆಮೇಲೆ ಅವಳಿಲ್ಲ ಅಂತ ಗೊತ್ತು, ಅದಕ್ಕೆ ಧೈರ್ಯವಾಗಿ ಹೇಳ್ತೀನಿ. ಅವಳಿಗೆಲ್ಲ ಕಣೋ, ಅದು ಬೇಕಿತ್ತು, ನನ್ನ ಪರಿಚಯದ ಒಬ್ರಿಗೆ ಕೆಲಸ ಕೇಳ್ಕೊಬಂದಿದ್ರು. ಅದಕ್ಕೆ ನೀನು ಹೇಳಿದ ನೆನಪಾಯ್ತು ನನಗೆ, ಅದಕ್ಕೆ ಕೇಳಿದೆ. ಅಂದರೆ ಇವಾಗ ಕೆಲಸ ಖಾಲಿ ಇದೆಯಂತೀಯ? ಹ್ಞೂ ಅಪ್ಪ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಹೇಳ್ತಿದ್ದ ಆ ಕೆಲಸಕ್ಕಿನ್ನೂ ಯಾರೂ ಲೇಡೀಸ್ ಬಂದಿಲ್ವಂತೆ. ಹೌದಾ? ಹಾಗಿದ್ರೆ ನಂಗೆ ಸಹಾಯ ಮಾಡ್ತೀಯಾ? ಅವ್ರ ನಂಬರ್ ನನಗೆ ಕೊಡ್ತೀಯಾ? ಆಯಿತು ಬಿಡು, ಕೊಡ್ತೀನಿ. ಇಷ್ಟಕ್ಕೂ ಕೆಲಸ ಯಾರಿಗೆ ಅಂತ ಹೇಳಲಿಲ್ಲ, ಇರಲಿ ಬಿಡು. ಹಂಗೆಲ್ಲ ಏನೂ ಇಲ್ಲ ಕಣೋ, ಅದು ಬೇಕಿತ್ತಷ್ಟೆ. ಕೊಡು, ಆಮೇಲೆ ಹೇಳ್ತೀನಿ ನಿನಗೆ. ಸರಿ, ನೋಡಿ ವಾಟ್ಸಪ್ ಕಳಿಸ್ತೀನಿ. ಸರಿ. ಮನೋಜ, ನೋಡಿ ಮಣ್ಣ ಬಂದ ಅನ್ಸುತ್ತೆ. ಬಂದರೆ ಒಳಗೆ ಬರ್ತಾನೆ ಬಿಡ್ಮಾ. ಹಂಗೆಲ್ಲ ಮಾಡಬಾರ್ದು, ಕರ್ಕೊಬರೋಗು. ಸರಿ ತೊಡಿ. ನಂಬರ್ ನೀವು ಯಾರಿಗೆ ಕೊಡೋಕ್ಕೆ ಕೇಳ್ದ? ನನ್ನ ಹತ್ರ ಏನೋ ಸೀಕ್ರೆಟ್ ಮಾಡ್ತಾವನೆ ಅನಿಸುತ್ತೆ ಮನೋಜ. ಇರಲಿ, ಕಂಡ್ರಿದ್ದು ಬಿಡ್ತೀನಿ ನಾನು. ಸರಿ ಅಮ್ಮ, ಸ್ವಲ್ಪ ಹೂ ಬೇಕಿತ್ತು, ತರ್ಸೋಕ್ಕಾಗುತ್ತೇನಮ್ಮ ಜಾನಕಮ್ಮ? ಹಾಂ, ಸರಿ ತಗೋಬರ್ತೀನಿ, ನಾನೇ ಹೋಗಿ. ಅವ್ರಿಗೆ ಹೇಳಿದ್ರೆ ಮತ್ತೆ ಹುಡ್ಕಾಡ್ತಾ ಇರ್ತಾರೆ. ತಗೊಳ್ಳಿ ಬಾ ಚಕ್ರೆ, ಹೂ ಬಂತು, ತಗೊಳ್ಳಿ. ಸರಿ. ದೇವ್ರ ಫೋಟೋಗೆ ಒಳಗಡೆ ಹೂ ಹಾಕಿದಿರ್ತಾನೆಮ್ಮ? ಚಕ್ರೆ, ದೇವ್ರ ಫೋಟೋಗೆಲ್ಲ ಹೂ ಹಾಕಿ ದೀಪ ಹಚ್ಚಿ ಎಲ್ಲ ರೆಡಿ ಆಗಿದೆ. ಸರಿ, ಒಳ್ಳೆಯದು. ಓಂ ಶುಕ್ಲಾಂಬರದನಂ ವಿಷ್ಣುಶೇನಂ ಪ್ರಸನ್ನದಂಧ್ಯಾಯ ಸರ್ವವಿಘ್ನೋಪಶಾಂತಯೇ. ಓಂ ಕಾಳಿ ನವಗ್ರಹ ಪೂಜಾಯ ನಮಸ್ತು. ಓಂ ನಮಸ್ತುವೆ. ನೋಡಿ ಅಮ್ಮ, ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಇವಾಗ ಏನು ಪೂಜೆ ಮಾಡಿಸ್ತಾ ಇದ್ದೀರಲ್ಲ, ಈ ಪೂಜೆ ನಿರ್ವಿಘ್ನವಾಗಿ ನೆರವೇರಿ ನಿಮ್ಮ ಮನೆಯ ಸದಾ ಸುಖ ಶಾಂತಿ ನೆಮ್ಮದಿ ತುಂಬಿರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಯಿತು ಚಕ್ರೆ. ಮೊದಲು ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಆನಂತರ ನಿಮ್ಮ ಇಷ್ಟದ ದೇವ್ರನ್ನ. ಚಕ್ರೆ, ದೇವ್ರಂದರೆ ಎಲ್ಲ ಒಂದೇ ಅಲ್ವಾ? ಅದರಲ್ಲಿ ಇಷ್ಟದ ದೇವ್ರು ಬೇರೆ, ಮನೆ ದೇವ್ರು ಬೇರೆ ಇರ್ತಾರಾ? ಯಾಕಿರಲ್ಲ? ಎಲ್ಲರಿಗೂ ಹಾಗೆ ಅಲ್ವಾ? ಮನೆ ದೇವರು ಒಬ್ಬರಾಗಿರ್ತಾರೆ, ಇಷ್ಟದ ದೇವರು ಇನ್ನೊಬ್ಬರಾಗಿರ್ತಾರೆ, ಅದಕ್ಕೆ ಹಂಗಂತೀವಿ. ಹಾಗಿದ್ಮೇಲೆ ನಿಮಗೆ ಇಷ್ಟದ ದೇವರು ಮನೆ ದೇವರು ಎರಡೂ ಒಂದೇ ಅಂತ ಕಾಣುತ್ತೆ. ಅದಕ್ಕೆ ನೀವು ಈ ಪ್ರಶ್ನೆ ನನಗೆ ಕೇಳ್ತಿದ್ದೀರಲ್ವಾ? ಹೌದು. ಸರಿ, ತೊಂದರೆ ಇಲ್ಲ, ನೀವು ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ನವಗ್ರಹಾಧೀಶಾಯ ಓಂ. ಏನ್ರಿ, ನನಗೆ ಪೂಜೆಗೆಲ್ಲರೂ ಕುತ್ಕೋಬೇಕು ಅಂತ ಆಸೆ ಇತ್ತು, ಆದರೆ ಅರ್ಚಕರು ನಾವಿಬ್ಬರೇ ಸಾಕು ಅಂದ್ರಲ್ಲ, ಯಾಕೆ? ನನಗೇನೇ ಗೊತ್ತು, ಅವ್ರನ್ನ ಕೇಳಿ ಹೇಳ್ತಾರೆ. ಅರ್ಚಕ್ರೆ, ನಾನು ನಿಮಗೆ ಮೊದಲೇ ಹೇಳಿದೆ ಪೂಜೆಗೆ ನನ್ನ ಮಕ್ಕಳು ಅಳಿ ಅಂದರೆ ಇಬ್ಬರು ಕುತ್ಕೋಬೇಕು ಅಂತ, ಆದರೆ ನೀವ್ಯಾಕೆ ನಾವಿಬ್ಬರೇ ಸಾಕು ಅಂದ್ರಲ್ಲ? ನೋಡಮ್ಮ, ಈ ಮನೆಗೆ ನೀವಿಬ್ಬರು ಹಿರಿಯರು, ಹಾಗಾಗಿ ಪೂಜೆ ನೀವು ಕುತ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದೆ. ಅದನ್ನು ಬಿಟ್ಟು ಕುತ್ಕೋಬೋದಂತ ಏನೂ ಇಲ್ಲ. ಇವಾಗೇನು ನಿಮಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನೂ ಕೂರಿಸ್ಬೇಕಾ ಹೇಳಿ ಕೂರಿಸ್ತೀನಿ, ನನಗೇನು ತೊಂದರೆ ಇಲ್ಲ. ಅಯ್ಯೋ ಅರ್ಚಕ್ರೆ, ಇವಳು ಹೀಗೇನೆ, ಪರವಾಗಿಲ್ಲ ಬಿಡಿ, ನೀವು ಪೂಜೆ ಮುಂದುವರಿಸಿ. ಹಾಂ, ಪರವಾಗಿಲ್ಲ ಅರ್ಚಕ್ರೆ, ನಾವೇ ಇರಲಿ ಬಿಡಿ, ನೀವು ಪೂಜೆ ಮಾಡಿ. ಸರಿ, ಹಾಗಿದ್ರೆ